ಈ ನೀರಿನ ಮಧ್ಯದಲ್ಲಿರೋ ಮೂರ್ತಿ ಒಂದೇ ಕಲ್ಲಲ್ಲಿ ಕೆತ್ತಿರೋದಂತೆ. ಇದಿರೋದು ನೇಪಾಳದಲ್ಲಿ ಜಲ್ನಾರಾಯಣ್ ಟೆಂಪಲ್ ಅಲ್ಲಿ ಇರೋದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ನೀಡ್ತೇವೆ, ಈ ವಿಡಿಯೋನ ಕೊನೆವರೆಗೂ ನೋಡಿ. ಆರ್ಗಾಂದಿ ಟೂರ್ಸ್ ಅವರ ನೇಪಾಳ ಪ್ರವಾಸದ 8ನೇ ದಿನ ಇವತ್ತು. ಬೆಳಗಿನ ತಿಂಡಿಗೆ ಇವತ್ತು ಮಸಾಲೆ ದೋಸೆ ಮಾಡಿದ್ದಾರೆ. ಬೆಳಗಿನ ತಿಂಡಿ ತಿಂದಾದ್ಮೇಲೆ ನಾವು ಈಗ ಜಲ್ನಾರಾಯಣ ಟೆಂಪಲ್ಗೆ ಬಂದಿದ್ದೇವೆ. ಇದನ್ನ ಬುದ್ಧ ನೀಲಕಂಠ ಮಂದಿರ ಅಂತ ಕೂಡ ಕರೀತಾರೆ. ಇಡೀ ಮೂರ್ತಿಯನ್ನ ಒಂದೇ ಕಲ್ಲಲ್ಲಿ ಕೆತ್ತಲಾಗಿದೆ. ರೈತನಿಗೆ ಉಳುಮೆ ಮಾಡುವಾಗ ಸಿಕ್ಕಿರೋ ಮೂರ್ತಿ ಅಂತ ಇದು. 7ನೇ ಶತಮಾನದಲ್ಲಿ ಇದನ್ನ ಸ್ಥಾಪಿಸಲಾಯ್ತಂತ ಹೇಳಲಾಗತ್ತೆ. ನೀವು ನೇಪಾಳಕ್ಕೆ ಬಂದಾಗ ಈ ದೇವಾಲಯವನ್ನು ಕೂಡ ತಪ್ಪದೇ ಭೇಟಿ ನೀಡಿ. ಸರ್, ಆರ್ಗಾಂದಿ ಟೂರ್ಸ್ ವತಿಯಿಂದ ಸಂಪೂರ್ಣ ನೇಪಾಳ ಪ್ರವಾಸಕ್ಕೆ ಬಂದಿದ್ದೀರಾ. ಇವಾಗ ಜಲನಾರಾಯಣ ಮಂದಿರಕ್ಕೆ ಬಂದಿದ್ದೀರಾ. ಹೇಗಿದೆ ಸರ್? ಬರುವಾಗ ನಮಗೆ ಒಂಥರ ಹೆಂಗಪ್ಪ ಇರುತ್ತೋ ಅಂತ ನಾನು ಬಂದೆ. ಇಲ್ಲಿ ಬಂದ ಮೇಲೆ ನನಗೆ ಪೂರ್ಣ ಸಂತೋಷವಾಗಿದೆ. ಕೊಟ್ಟಿರೋ ಹೋಟೆಲ್ಸು ಇದುವರೆಗೂ ಅಷ್ಟೇ ಒಳ್ಳೆ ಹೋಟ್ಲ್, ಇರೋದರಲ್ಲೇ ಒಳ್ಳೆ ಹೋಟ್ಲಿಗೆ ಕೊಟ್ಟಿದ್ದಾರೆ. ಆಮೇಲೆ ಪರ್ಟಿಕ್ಯುಲರಾಗಿ ಹೇಳಬೇಕು ಅಂದರೆ ನಮ್ಮ ಮನೆ ಊಟನ ನಾವು ಮಿಸ್ ಮಾಡಲೇ ಇಲ್ಲ. ಒಂದೇ ರಿಪೀಟೇ ಮಾಡಿಲ್ಲ, ಆ ಥರ ಊಟ ಕೊಡ್ತಾವ್ರೆ. ತುಂಬ ಸಂತೋಷವಾಗಿದೆ. ನಾವೀಗ ಜಲ್ನಾರಾಯಣ ಟೆಂಪಲ್ ನೋಡಿ ಆದಮೇಲೆ ಇಲ್ಲಿಂದ ನಾವು ನೇಪಾಳದ ಕೇದಾರ್ನಾಥ್ ದೇವಾಲಯಕ್ಕೆ ಹೋಗ್ತಾ ಇದ್ದೇವೆ. ಅದು ಯಾವುದನ್ನಂದ್ರೆ ನೀವು ಮುಂದಿನ ವಿಡಿಯೋದಲ್ಲಿ ನೋಡ್ಬೋದು. ನೀವು ನಮ್ಮ ಪೇಜಿನ ಫಾಲೋ ಮಾಡ್ಕೊಳ್ಳಿ. ಆರ್ಗಾಂದಿ ಟೂರ್ಸ್ ಅವರ ಫೋನ್ ನಂಬರ್ನ ಕೊಟ್ಟಿರ್ತೇವೆ, ತಪ್ಪದೆ ನೀವು ಅವ್ರನ್ನೊಮ್ಮೆ ಕಾಂಟ್ಯಾಕ್ಟ್ ಮಾಡಿ.